ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಸ್ಪೆಷಲ್ಲು ನಾವು ಮನೆಯೆಲ್ಲ ಫುಲ್ ಡೀಪ್ ಕ್ಲೀನ್ ಮಾಡ್ತಿದ್ದೀವಿ, ಹಾಗೆ ಪೇಂಟಿಂಗ್ ಕೂಡ ಮಾಡಿಸ್ತಾ ಇದ್ದೀವಿ. ನಮ್ದು 2 ಗೋಡೆ ತುಂಬಾ ಹಾಳಾಗೋಗಿತ್ತು. ಆಲ್ಮೋಸ್ಟ್ ಒಂದು 2 ಇಯರ್ಸಿಂದ ಹಾಳಾಗೋಗಿತ್ತು. ಬಟ್ ಹಾಗೆ ಇಟ್ಕೊಂಡಿದ್ವಿ. ಇಲ್ಲ, ಇವಾಗ ಚೇಂಜ್ ಮಾಡಿಸ್ಲೇಬೇಕಂತ ಡಿಸೈಡ್ ಮಾಡಿ ಇವಾಗ ಚೇಂಜ್ ಮಾಡಿಸ್ತಾ ಇದ್ದೀವಿ. ಅದು ಯಾಕೆ, ಏನು ಎತ್ತ, ರೀಸನ್ ಎಲ್ಲ ಹೇಳ್ತೀನಿ. ಸೊ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ಯಾಕೆ ನಾವು ಮನೆ ಫುಲ್ ಡೀಪ್ ಕ್ಲೀನ್ ಮಾಡ್ತಿದ್ದೀವಿ ಅಂತ. Hi, man. Say hi. Say hi. Chindu is watching. First you say hi. After I will say. Appadi. 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 What? I'm doing video. What video? What video? ಅದು ಹೊಡೆದ್ಬಿಡ್ತೀಯಾ? ಚೆನ್ನಾಗೈತೆ ಕಲರ್. ಪಾಚಿ ಕಲರ್ ಪಾಚಿ ಅಲ್ಲ, ಇನ್ನೇನು ಒಂಥರ ರಾಮ ಗ್ರೀನ್ ಅಂತಾರೆ ಇದಕ್ಕೆ ತಾನೇ. ಲೈಟ್ ರಾಮ ಗ್ರೀನು. ಬ್ಲೂ ಕಲರ್. ಬ್ಲೂ ಅಲ್ಲ, ಇದು ಗ್ರೀನು. ಬ್ಲೂ ಕಾಣಿಸ್ತೈತೆ ನಮ್ಮ ಕಣ್ಣಿಗೆ. ಗ್ರೀನು ಗಿಣಿ ಕಲರ್ ಅಲ್ವಾ? ಹ್ಞೂ, ನಮ್ಮ ಗಿಣಿ ಕಲರ್ ಇದು. ನಮ್ಮ ಮೀಟು ಕಲರು. ಅದೇ ಅವಳು ಡಾರ್ಕು, ಇದು ಲೈಟು. ಇನ್ನು ಆರ್ತಾ ಲೈಟ್ ಆಗತ್ತಲ್ಲ. ಆಪೋಸಿಟ್ ನೋಡಿ, ಎರಡಕ್ಕೂ ಕಾಂಬಿನೇಷನ್ ಚೆನ್ನಾಗಿದೆ. ಗ್ರೀನು ಆರೆಂಜ್ ಎಲ್ಲ. ಬೇಗ ಹೋಗುತ್ತಲ್ಲ ರೋಲರ್. ಏನು ಮಾಡ್ತಾ ಇದೀಯಾ ರೀ? ಅರಿ, ಏನು ಮಾಡ್ತಾ ಇದೀಯಾ? ಅರ್ಥನೇ ಆಗಿಲ್ಲ ನೀನು ಹೇಳಿದ್ ನನಗೆ. ಗೋಡೆ ಕ್ರ್ಯಾಕ್ಸ್ ಇದ್ರೆ ನೀರನ್ನ ತ್ಯಾವ ಆಗ್ತಾ ಇದ್ರೆ ಇದು ಎಲ್ಲಿ ಕ್ರ್ಯಾಕ್ ಬಿಟ್ಟಿದೆಯೋ ಅಲ್ಲಿ ಹಾಕ್ಬಿಟ್ರೆ ಇದು ಲಿಕ್ವಿಡ್, ಇದು ಸಿಮೆಂಟ್. ಸೊ ಟೆರೆಸ್ ಮೇಲೆ ಆಗಿದೆಯಲ್ಲ ನಮ್ಮ ಗೋಡೆ ಕಾರ್ನರಲ್ಲಿ. ನಿಮ್ಮ ಅವ್ರ ಮನೆ ಟ್ಯಾಂಕ್ ಹತ್ರ ಹಾಕ್ತೀಯಾ? ಮೇಲೆ ಹಾಕ್ಬಿಟ್ಟಿದ್ದೀನಿ. ಆ ಕಡೆ ಏನಾಗ ಪೇಂಟ್ ಥರ ಬೆಳೆದ್ಬಿಟ್ರೆ ಸರಿ ಜಾಗ. ಇವಾಗ ನೋಡಿ, ಇದು ಕೃಷ್ಣ. ಆ್ಯಕ್ಚುಲಿ ನಾನೇ ಇವಾಗ ಕಟ್ ಮಾಡಿಬಿಟ್ಟೆ. ಅಂದರೆ ಫಸ್ಟೇ ಕಟ್ಟಾಗಿತ್ತು. ಈ ಥರ ಕೈ ಇರುತ್ತೆ. ಸೊ ಇದೊಂದ್ಸಲ ಹಿಂಗೆ ಕಟ್ಟಾಗಿ ಹೋಗಿತ್ತು, ಏನೋ ಬಿದ್ದು ಏನೋ ಗೊತ್ತಿಲ್ಲ. ಇದನ್ನು ಫೆವಿಕ್ವಿಕ್ ಹಾಕಿದ್ದೆ, ಅಂಟ್ಕೊಂಡಿದ್ದು ಚೆನ್ನಾಗೇ. ಬಟ್ ಈ ಥರ ಕಟ್ಟಾಗಿ ಹೋಗಿರೋಂಥ ವಿಗ್ರಹನ ಹಿಡ್ಕೋಬಾರ್ದು ಅಂತ ಹೇಳ್ತಾರೆ. ಬಟ್ ನಾನೊಂದು 4 ವರ್ಷದಿಂದ ಹಿಡ್ಕೊಂಡಿದ್ದೀನಿ. ಬಿಕಾಸ್ ಇದನ್ನು ಮತ್ತೆ ಕೊಟ್ಟಿದ್ದು. ಇದನ್ನು ಮತ್ತೆ ಅಂದರೆ ಈ ಮೊನ್ನೆ ಮದುವೆ ಆಯ್ತಲ್ಲ ನಮ್ಮ ಅತ್ತೆ ಮಗಳು. ಸೊ ಅವರಮ್ಮ ನಮ್ಮ ಅಪ್ಪನ ಅಕ್ಕ ಕೊಟ್ಟಿದ್ದಿದ್ದು ಈ ಮನೆಗೆ ಗಿಫ್ಟ್ ಅಂತ. ನಂಗೆ ತುಂಬ ಇಷ್ಟ ಆಗಿತ್ತಿದ್ದೇನೋ ಶ್ರೀದೇವಿ ತಂದು ಕೊಟ್ಟಿದ್ಲು ಅಂತ ಸಮಥಿಂಗ್ ಹೇಳಿತ್ತು ನಮ್ಮ ಅತ್ತೆ. ಸೊ ಇಷ್ಟು ವರ್ಷ ಇಟ್ಕೊಂಡಿದ್ದೆ, ಬಟ್ ಇವತ್ತು ಚೇಂಜ್ ಮಾಡಲೇಬೇಕು. ಇದು ಮೊನ್ನೆ ಜಾತ್ರೆಗೆ ಹೋದಾಗ ತಂದಿದ್ದು ನಮ್ಮ ಮುದ್ದು ಕೃಷ್ಣ. ಇವಾಗ ಇದನ್ನು ಆ ಜಾಗದಲ್ಲಿ ಇಡಬೇಕು. ಬಟ್ ಏನೇ ಆದ್ರೂ ನನಗೆ ತುಂಬ ಇಷ್ಟ ಆಗಿತ್ತು, ಹಸು ರಾಧಾಕೃಷ್ಣ. ಬಟ್ ಚೇಂಜ್ ಮಾಡಬೇಕು. ಇದು ನೋಡೋಣ ಅಂದ್ಬಿಟ್ಟು ಎಲ್ಲಿ ಮುರಿದಿದೆ, ನನಗೆ ಡೌಟ್ ಬರ್ತಾಯಿತ್ತು. ಎಲ್ಲಿ ಮುರಿದಿದೆ ಅವತ್ತು ಮುರಿದೋಗಿದೆ ಅನ್ನಲ್ಲ ಅಂತ. ಸುಮ್ಮನೆ ನೋಡೋಣ ಅಂದ್ಬಿಟ್ಟಿದ್ದೀನಿ. ಹಿಂಗೆ ಮಾಡಿದ್ರೆ ಅವಾಗ ಹಿಂಗೆ ಓಪನ್ ಆಯಿತು, ಅವಾಗ ಗೊತ್ತಾಯ್ತು ಇದು ಕಟ್ಟಾಗಿದೆ ಅಂತ. ಸೊ ನೋಡಿ, ಎಲ್ಲ ಖಾಲಿ ಮಾಡಿದ್ದೀನಿ. ಇಲ್ಲೆಲ್ಲ ಬೂಸ್ಟ್ ಥರ ಹಿಡಿದ್ಬಿಟ್ಟಿದೆ ಒಳಗಡೆ ಎಲ್ಲ.
ಅದನ್ನೆಲ್ಲ ಒರೆಸ್ಬೇಕು. ಏನು ಮಾಡೋದು ಬಿಡೋದು ಗೊತ್ತಾಗ್ತಿಲ್ಲ. ಒಬ್ಬಳೇ ಮಾಡಬೇಕಂದ್ರೆ ಇರಿಟೇಷನ್ ಅನಿಸುತ್ತೆ. ಬಟ್ ಈ ಶೋಕೇಶ್ ಇವತ್ತು ಕ್ಲೀನ್ ಮಾಡ್ಬೇಕಂತ ನಾನು ಮತ್ತೆ ಹೇಳಿದೆ. ಸೊ ಇದನ್ನು ಇವತ್ತು ಮುಗಿಸ್ಬಿಡ್ಬೇಕು ಹೇಗಿದ್ರು. ಎಲ್ಲ ಐಟಮ್ಸ್ ಇಲ್ಲಿ ಇಟ್ಟಿದ್ದೀನಿ. ಇದು ನನಗೊಬ್ಬರು ಗಿಫ್ಟ್ ಕೊಟ್ಟಿದ್ರು ನಾಮಕರಣದಲ್ಲಿ. ನೋಡಿ ಇದು ಹೆಂಗೆ ಬೂಸ್ಟ್ ಹಿಡಿದ್ಬಿಟ್ಟಿದೆ, ಒಳಗಡೆ ಎಲ್ಲ ಬೂಸ್ಟ್ ಹಿಡಿದ್ಬಿಟ್ಟಿದೆ. ಸೊ ಇದ್ರೊಳಗಡೆ ಇದ್ದಿದೆ, ಬಟ್ ಇದು ಚೆನ್ನಾಗಿದೆ. ಆಯಿತು 2 ಇಯರ್ಸ್ ಆಯ್ತು ಇದು ಕೊಟ್ಟು, ಏನೂ ಆಗಿಲ್ಲ. ಬಟ್ ಇದನ್ನು ಯೂಸ್ ಮಾಡಿದ್ರೆ ಗಲೀಜಾಗೋಗುತ್ತಾ ಏನು ಅಂತ ಯೋಚನೆ ಮಾಡ್ತಿದ್ದೀನಿ. ಕಲರ್ ಗಿಲರ್ ತಿರುಗಿಬಿಡುತ್ತಾ ಅಂತ. ಸೊ ಇವಾಗ ಇದನ್ನು ಏನು ಮಾಡೋದಂತ ಯೋಚನೆ ಮಾಡಬೇಕು. ಇವು ಗಿಡಗಳು ಸ್ವಲ್ಪ ತೊಳಿಬೇಕು. ನೋಡಿ ಇದೆಲ್ಲ ಫುಲ್ ಧೂಳು ಇಟ್ಕೊಂಡ್ಬಿಟ್ಟಿದೆ, ಸಿಕ್ಕಾಬಿಟ್ಟೆ ಧೂಳು ಇಟ್ಕೊಂಡಿದ್ದೆ. ಇದೆಲ್ಲ ತೊಳಿಬೇಕು. ಇದು ಧೂಳು ಹಿಡ್ದಿಲ್ಲ. ಮೊನ್ನೆ ನಾನು ಸಂಕ್ರಾಂತಿ ಹಬ್ಬಕ್ಕೆ ದೇವ್ರ ಕೈ ಇಟ್ಟಿದ್ದೆ, ತಿರ್ಗಿ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಬಟ್ ವಾಶ್ ಮಾಡಲೇಬೇಕು. ಇದು ನನ್ನ ಫ್ರೆಂಡು ಅವಳ ಮನೆ ಗೃಹಪ್ರವೇಶಕ್ಕೆ ನನಗೆ ಕೊಟ್ಟಿದ್ದು. ಇದೆಲ್ಲ ವಾಶ್ ಮಾಡಬೇಕು. ಇದೆಲ್ಲ ಆಲ್ರೆಡಿ ಧೂಳು ಆಗೋಗಿದೆ. ಇದು ಅವಾಗವಾಗ ಯೂಸ್ ಮಾಡ್ತೀನಿ, ಸೊ ಧೂಳು ಆಗಿಲ್ಲ. ಇದೆಲ್ಲ ವಾಶ್ ಮಾಡಬೇಕು. ಈ ಪ್ಲೇಟ್ಸ್ ಫುಲ್ಲು. ಇದು ಅಷ್ಟೇ ಮಸಾಲೆ ಪ್ರೀತಿನಕ್ಕೆ ನಮ್ಮನೆಲ್ಲ ಯೂಸ್ ಮಾಡ್ತೀವಿ. ಮೊನ್ನೆ ತನಕ ತಿಂದ್ಬಿಟ್ಟು ತೊಳೆದಿದ್ದೆ, ಬಟ್ ತೊಳಿಲೇಬೇಕು. ಇದು ಅತ್ತೆಗೆ ಸ್ಟೂಡೆಂಟ್ಸ್ ಕೊಟ್ಟಿದ್ದು, ಅವ್ರ ಕಾಲೇಜ್ ಸ್ಟೂಡೆಂಟ್ಸು. ಇನ್ನು ಟ್ರೇ ನೋಡಿ ಇಲ್ಲೆಲ್ಲ ವಾಶ್ ಮಾಡಬೇಕು. ಇದನ್ನು ವಾಶ್ ಮಾಡಿ ಇಷ್ಟು ಬುಟ್ಟಿಲಿ ಇಟ್ಬಿಟ್ಟು ಆಮೇಲೆ ಇದನ್ನು ಒರೆಸಿ ಕ್ಲೀನ್ ಮಾಡಬೇಕು. ಇದೇ ಫಸ್ಟು ಸ್ಟಾರ್ಟಿಂಗ್ ಕ್ಲೀನಿಂಗ್ ಅಂತ ಸ್ಟಾರ್ಟ್ ಆಗಿರೋದು. ಇನ್ನು ನಾಳೆಗೆ ಇದೆ. ಇದೆಲ್ಲ ಫುಲ್ ತೆಗಿಬೇಕು. ಅಂದರೆ ಇದು ಡಬ್ಬಗಳೆಲ್ಲ ನಾನು ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆಯಿತು 4 ಇಯರ್ಸ್ ಆಯಿತು. ಬಟ್ ಇದ್ರ ಮೇಲೆಲ್ಲ ಹೂ ಇತ್ತು ಅಮ್ಮ ಕೊಟ್ಟಾಗ, ನಮ್ಮಮ್ಮ ತಂದು ಕೊಟ್ಟಾಗ, ಅಂದರೆ ಕೊಡಿಸಿದ್ರು ನಂಗೆ ಡಿಮಾರ್ಟಲ್ಲಿ. ಉಚ್ತಾ ಹೊಟ್ಟೋಯ್ತು. ಮತ್ತು ಇನ್ನೊಂದು ಇದ್ರ ಗ್ಲೋವಿಂಗ್ ಕೂಡ ಕಡಿಮೆ ಆಗೋಗಿದೆ, ಗ್ಲೋ ಇಲ್ಲ. ಅದರಿಂದ 6 ಡಬ್ಬ ಇದೆ. 6 ಡಬ್ಬನೇ ಬಿಸಾಕಿ ಇನ್ನು 6 ಡಬ್ಬ ಬುಕ್ ಮಾಡಿದ್ದೀನಿ. ಇದ್ರ ಮೇಲೆ 2 ಡಬ್ಬ ಇದಕ್ಕೆ ಮುಂಚೆ ನಿಮ್ಗೆ ಹೇಳೋದಲ್ಲ ಮೀಶೋಲ್ಲಿ ಬುಕ್ ಮಾಡಿದ್ದೆ ಅಂತ. ಸೊ ಅದನ್ನು ಇಟ್ಕೊತೀನಿ. ಅದೆಲ್ಲ ಅರೇಂಜ್ ಮಾಡಬೇಕು. ಸೊ ರೂಮ್ಗೆ ಬಂದರೆ ಫುಲ್ ಈ ಕಬೋರ್ಡ್ಸ್ ಎಲ್ಲ ಖಾಲಿ ಮಾಡಿ ನೀಟಾಗಿ ಜೋಡಿಸಿ ಕ್ಲೀನ್ ಮಾಡಬೇಕು. ಇದೆಲ್ಲ ನಾಳೆ ಅತ್ತೆ ನಾವು ಎಲ್ಲ ಮಾಡ್ತೀವಿ. ಸದ್ಯಕ್ಕೆ ಸಾಂಬಾರು ಮಾಡಿದ್ದೀನಿ, ನೋಡಿಸ್ತೀನಿ. ರೈಸ್ ಆಯಿತು. ನಮ್ಮ ಹಸ್ಬೆಂಡ್, ತಾತ, ನಮ್ಮ ಮಾವ ಎಲ್ಲರಿಗೂ ಸ್ಯಾಟರ್ಡೆ ಇವತ್ತು ಸೇರಿ ಅಡುಗೆ ಮಾಡಿದ್ದೆ. ಮಾವನಿಗೆ ಇವತ್ತು ಆಫ್ ಡೇ ಇಲ್ಲ ಅಂತ ನೋಡಿದ್ರೆ ಸ್ಪೋರ್ಟ್ಸ್ ಇತ್ತು ಅಂದ್ಬಿಟ್ಟು ಸ್ಕೂಲಲ್ಲೇ ಊಟ ಇತ್ತಂತೆ. ಮಸ್ಬಿಟ್ಟು ಮಾಡಿದ್ದೀನಿ. ನನಗಿಷ್ಟ ಮಸ್ಬಿಟ್ಟು ಮಾಡೋದು, ಬಟ್ ನಮ್ಮ ಅತ್ತೆ ಅಷ್ಟು ಇಷ್ಟಪಡಲ್ಲ. ಬಟ್ ಏನು ಮಾಡಲಿ, ನಾಳೆ ಇತ್ತಿಗೆ ಬೇಳೆ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ನಾಳೆನೇ ರುಬ್ಬಿ ಮಾಡೋದ್ರ ಬದಲು ಮಸ್ಬಿಟ್ಟು ಮಾಡಿದ್ದೀನಿ. ಮಿಕ್ಸ್ ವೆಜಿಟೇಬಲ್ಸ್ ಹಾಕಿ ಕೊತ್ತಂಬರಿ ಸೊಪ್ಪು. ಸೊ ರೈಸ್ ಮಾಡಿದೆ, ಇಷ್ಟು ರೈಸು. ನೋಡ್ರಿ, ನಾನು ಇದರಲ್ಲಿ ಕಾಲು ಭಾಗ ತಿನ್ನೋದು ಡೌಟೇ. ನೈಟಿಗೆ ಆಗುತ್ತೆ. ಬಿಸಿ ಮಾಡೋಣ ಅಂದರೆ ಯಾರು ಹೇಳೇ ಇಲ್ಲ. ಸೊ ಫಸ್ಟು ನಾನು ಊಟ ಮಾಡಿಬಿಟ್ಟು ತಾತಂಗೆ ಕೊಟ್ಬಿಟ್ಟು ಆಮೇಲೆ ಇದು ತೊಳಿತೀನಿ. ಸ್ಕ್ರೀನು ಮ್ಯಾಟು ಎಲ್ಲ ಆಚೆ ಇಕ್ಬಿಡಿ. ಮ್ಯಾಟ್ ನಾಳೆ ಒಗ್ದಾಕ್ಬಿಡೋಣ, ಇಲ್ಲಾರ ಹಂಗೆ ಬಿಸಿಲು ಒಣಗ್ಸೋಣ. ಏನು ಹ್ಞೂ ಮಣಿಗಳೇ. ಕಿಟಕಿ ಗೋಲ್ಡ್ ಕಲರಿಗೆ ಹೋಗ್ಬಿಡ್ತೀವಲ್ಲ. ಬ್ಲೂ ಹಾಕಿ, ಬ್ಲೂ ಇದೆ. ಆ ಬ್ಯಾಗಲ್ಲಿ ಎಲ್ಲ ಬರೀ ಸೋಫಾ ಸ್ಕ್ರೀನ್ಗೆ ಸಂಬಂಧಪಟ್ಟಿದೆ ತುಂಬಿಡಮ್ಮ. ಆ ಬ್ಯಾಗಲ್ಲಿ
ಇದು ಹಿಂದೆ ಡಿಸೈನ್ ಹಾಕಕ್ಕೆ ಚೆನ್ನಾಗಿತ್ತವಲ್ಲ ಇದು. ಇವಾಗೆಲ್ಲ ಯಾರು ಹಾಕ್ತಾರಮ್ಮ ಬೆಡ್ಶೀಟ್ಸ್ ಎಲ್ಲ? ನಿಮ್ಮ ಮಗ ಇನ್ನೂ 90ಸಲ್ಲೇ ಅವನೇ. 90s kids ನಾವು. ಅದಕ್ಕೆ 90ಸೇ ಯೋಚನೆ ಮಾಡ್ತಾ ಇದ್ದೀನಿ. ಹಾಂ, ಈ ಥರ ಇನ್ನೊಂದು ಕಲರ್ ತಂದಿದ್ರಲ್ಲ ಅವಾಗ, ಅದು ಕಟ್ ಮಾಡಿ ಹೊಲ್ದಿಕ್ಬಿಟ್ಟಿದ್ದೀನಿ. ಹಾಗೆ ನಮ್ಮ ಹಾರ್ಟ್ಗೂ ಬಣ್ಣ ಹೊಡ್ಸಿದ್ರೆ ಚೆನ್ನಾಗಿರ್ತಾ ಇತ್ತು, ರೆಡ್ಡು ಅಥವಾ ಪಿಂಕು. ಈಗ ಹೊಡ್ಸಿದ್ರೆ ಮಂಚದ ಮೇಲೆಲ್ಲ ಬಿದ್ದೋಗ್ಬಿಡುತ್ತೆ. ಮನೆ ಕಟ್ಸೋವಾಗಲೇ ನೀನು ಹೊಡ್ಸ್ಬಿಡ್ಬೇಕಾಗಿತ್ತು ಅದೊಂದಕ್ಕೆ ಬಣ್ಣನ. ಲಕ್ಷ್ಮಣ ಅವ್ರ ಮನೆ ಕಟ್ಟಿದ್ಮೇಲೆ ಹೊಡ್ಸ್ಬೋದು ಇವಾಗ. ಒಂದು ಪಿಂಕು, ರೆಡ್. ಎರಡು ರೆಡ್ಡೆ ಬೇಡ, ಇದ್ರ ಮೇಲೆ ಬೀಳುತ್ತೆ. ಇಲ್ಲ ಆಗಲ್ಲ, ಹೆಂಗಂದ್ರೆ ಹಂಗೆ ಜೋಡ್ಸೋಕ್ಕಾಗಲ್ಲ. ನಾನು ಹೆಂಗೆ ಜೋಡಿಸಿದ್ದೀನಿ ಹಂಗೆ ಜೋಡಿಸ್ಬೇಕು. ಬೇಕಾಯ್ದಾರು. ಸೊ ಎಲ್ಲ ವ್ಲಾಗ್ಸೂ ಆಲ್ಮೋಸ್ಟ್ ಒಂದು 3-4 ಡೇಸ್ ವ್ಲಾಗ್ಸ್ ಅಂತ ಹೇಳ್ಬೋದು. ಎಲ್ಲನೂ ಒಂದೇ ದಿನ ಮಾಡಿಲ್ಲ ನಾವು. ಶೋಕೇಶ್ ಎಲ್ಲ ಶನಿವಾರ ಕ್ಲೀನ್ ಮಾಡಿದೆ. ಆಮೇಲೆ ಪೇಂಟಿಂಗ್ ಬಂದು ಅದಕ್ಕಿಂತ ಮುಂಚೆ ಒಂದು 3-4 ಡೇಸ್ ಮುಂಚೆ ಫಸ್ಟು ಪೇಂಟ್ ಮಾಡಿಸಿದ್ದು. ಆಮೇಲೆ ಸ್ಯಾಟರ್ಡೆ ನಾನು ಅಂದರೆ ಪೂಜೆ ಮಾಡಿಸೋದು 1 ವೀಕ್ ಮುಂಚೆ ಅಂತ ಶನಿವಾರ ಸ್ಟಾರ್ಟ್ ಮಾಡಿದೆ. ಭಾನುವಾರ ಅಟ್ಟದ ಮೇಲಿರೋ ಪಾತ್ರೆ ಮತ್ತು ಅತ್ತೆ ರೂಮಲ್ಲಿ ಕೂಡ ಪಾತ್ರೆ ಜಾಸ್ತಿ ಇದೆ, ಇದನ್ನೆಲ್ಲ ನಾವು ಭಾನುವಾರ ಕ್ಲೀನ್ ಮಾಡಿದ್ವಿ. ಆಮೇಲೆ ವಿಂಡೋಸು, ಮಿರರ್ ಕ್ಲೀನು ಇದೆಲ್ಲ ನಾನು ಮುಂದೆ ಹೇಳ್ತೀನಿ. ಆಲ್ಮೋಸ್ಟ್ ಅದನ್ನೆಲ್ಲ ನಾವು ಸಂಡೇನೇ ಮಾಡಿದ್ದು. ಅದಾದಮೇಲೆ ನೆಕ್ಸ್ಟು ನಾನು ಒಂದೊಂದು ದಿನ ಒಂದೊಂದು ಚಿಕ್ಕದೆಲ್ಲ ನಾನು ಡೋರು ಒರೆಸೋದು ಇಂಥದ್ದನ್ನೆಲ್ಲ ನಾನು ಒಂದೊಂದು ದಿನ ಒಂದೊಂದು ಕೆಲಸ ಮಾಡಿದ್ದೀನಿ. ಸೊ 3-4 ಡೇಸ್ ವ್ಲಾಗ್ಸ್ ಅಂತ ಹೇಳ್ಬೋದು. ನಾವು ಇವಾಗ ಏನಕ್ಕೆ ಇಷ್ಟೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ಏನು ಅಂತ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ, ಬಟ್ ನಾನು ಕ್ಲಾರಿಟಿ ಕೊಡ್ತೀನಿ. ನಾವು ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇದ್ದೀವಿ. ನಿಮಗೂ ಗೊತ್ತು ಸತ್ಯನಾರಾಯಣ ಪೂಜೆ ಅಂದರೆ ತುಂಬ ಶ್ರೇಷ್ಠ, ತುಂಬ ಶ್ರದ್ಧೆ ಭಕ್ತಿ, ತುಂಬ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಹೇಳ್ತಾರೆ. ಬಿಕಾಸ್ ನಾನ್ ವೆಜ್ ತಿಂದಿರ್ತೀವಿ, ಆ ಟೈಮಲ್ಲಿ ಎಲ್ಲ ಟಚ್ ಮಾಡಿರ್ತೀವಿ, ಸುತ್ಕ ಆಗಿರುತ್ತೆ ಸಮ್ಟೈಮ್ಸು. ನೆಕ್ಸ್ಟ್ ಇನ್ನೇನು ಬೇಕಾ? ಇಟ್ಟಿದ್ದೀನಿ ಚೆನ್ನಾಗಿ. ಎಲ್ಲಿ ಒಳಗಡೆ ಅಲ್ಲ, ಒಳಗಡೆ ಇಡ್ರಿ. ಅದೇ ನೀನೇ ಒರೆಸ್ಬೇಕದೆಲ್ಲ. ಗಿಡ ತೆಗಿಬೇಕಾ? ಗಿಡ ಬೇಡ, ಕಿಟಕಿ ಅಂದ್ರೆ ಹಿಂಗಿರ್ಬೇಕು. ಕ್ಲೀನ್ ಆಗಿದೆ ನೋಡು. ನೀವು ಇಟ್ಟಿದ್ದೀರಾ ಗಬ್ಬಾಗೆ ಅಂತೀಯಲ್ಲ.
ನಮ್ಮ ಸಹನಾಗೆ ಹುಷಾರಿಲ್ಲ. ಮತ್ತೆ ಜ್ವರ ಅಂದಲ್ಲ ನೆನೆ, ಮತ್ತೆ ಯಾಕೆ ಹಿಂಗವಳೆ? ನಾನು ನಿಜ ಹುಷಾರಿಲ್ಲ ಅಂತ ನೆನ್ಕೊಂಡಿದ್ದು. ಬೇಡ, ಡಬ್ಬ ಥರ ಐತೆ. ಗಡಿಯಾರಕ್ಕೆ ಹಾಕ್ಬಿಡು. ಅದೇ ಅರೆ ಸುಮ್ಮನೆ ಗಡಿಯಾರಕ್ಕೆ ಹಾಕಿ ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಪಳ ಅಂತ ಇದೆ ನೋಡು. ಸೂಪರ್ ಅಮಿತ್. ನೆಕ್ಸ್ಟ್ ಅದಕ್ಕೆ ಕಿಚನ್ ಫಸ್ಟು. ಕಿಚನ್ ಅಂತ ಆಮೇಲೆ ಏನು ಮಾಡ್ತೈತೆ ಅಮ್ಮ? ನೆನ್ನೆ ತರ ಈಗ ನೋಡು. ಈಗ ಸೈಡ್ ಅಲ್ಲಿ ಇದೆ, ಏನು ಮಾಡಕ್ಕಾಗಲ್ಲ. ಇಲ್ಲ, ಕ್ಲೀನ್ ಆಗಿದೆ. ಕೆಳಗಡೆ ಮೇಲೆ ಆ ಮೇಲ್ಗಡೆ ಒಂದು ಮಾಡ್ಬಿಡ್ಬೇಕಮ್ಮಿತ್ತು, ಅದೇ ಜಾಸ್ತಿ ಗಲೀಜಾಗಿರೋದು ಇದಕ್ಕಿಂತನೂ. ಯಾವುದು ಇದು ಕರೆಕ್ಟ್. ಏನ್ ಮಾಡ್ಬೇಕು? ಏನೋ ಮಾಡಕ್ ಹೋಗಿ ನಮ್ ಗೋಡೆ ಕಿತ್ಕೊಂಡ್ಬಿಡ್ಬೇಕು, ಅವಾಗ ಐತೆ ನಿಮ್ಮಿಬ್ರಿಗೆ. ಏನ್ ಮಾಡ್ಬೇಕು? ಹಂಗ್ ಫೋಲ್ಡ್ ಮಾಡ್ಬಾರ್ದು. ಆಯ್ತು ಮಾಡ್ಕೊಳ. ಮಾಡಿಲ್ಲ ಅಂದ್ರೆ ಹೆಂಗಾಗುತ್ತೆ? ಏನ ಮಾಡ್ಕೊಳ. ಅವನು ವಿಡಿಯೋ ಇವನು ಬಟ್ಟೆ ಎಲ್ಲ ಜೋಡ್ಸಾಯ್ತು. ಎಷ್ಟೆತ್ತಿಗೆ ಇದು ನಾಳೆಗೆ ಹಾಕೊಳಕ? ನೀಟಾಗಿ ಜೋಡಿಸ್ಬಿಟ್ಟಿದ್ದೀರಾ. ಅದೇ ಇದನ್ನ ತೆಗೆದ್ಬಿಡ್ತೀನಿ. ಬೇಕು ಅಂದಾಗ ನೀನು ಇಲ್ಲಿಂದ ನಾನು ನಾಳೆ ಮಡ್ಚಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಾವು ಕಾಸು ಕೊಟ್ಟು ಪೇಂಟ್ ಮಾಡಿಸೋ ಬದಲು ಅದು ಅರೇ ಬಟ್ ಇದು ತೆಗಿಯುವಾಗ ಪೇಂಟ್ ಎಲ್ಲ ಹೋಗ್ಬಿಡ್ತದ ರೀ. ಏನಾಗಿದೆ ಅಲ್ಲಿ ಮುತ್ಕೊಂಡಿದ್ಯಾ? ಎಲ್ಲ ಚೆನ್ನಾಗಿ ಮಾಡಿದ್ಯಾ ರೀ, ಅದೊಂದು ಮಾತ್ರ ಉಲ್ಟಾ ಮಾಡ್ಬಿಟ್ಟೆ ರೀ ಅಷ್ಟೇ. ನೀನು ಗೊತ್ತಾಗಲ್ಲ, ಸಖತ್ತಾಗಿ ಬಂದಿದೆ. ಇದು ವಾಲ್ ಸ್ಟಿಕ್ಕರ್ ನಾಗಲಕ್ಷ್ಮಿ ಒಂದು 2 ಇಯರ್ಸ್ ಬ್ಯಾಕ್ ಏನೋ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ಲು. ನೋಡಿದ್ರೆ ಅವಳು ಯೂಸ್ ಮಾಡಿಲ್ಲ, ಅವ್ರ ಅಣ್ಣಂಗೆ ಕೊಟ್ಟಳು. ಅವ್ರು ನಮ್ಮ ಯಜಮಾನ್ರು ಕೂಡ 2 ಇಯರ್ಸಿಂದ ಯೂಸ್ ಮಾಡ್ದಿರಾ ಇವಾಗೇನು ಒಳ್ಳೆ ಮನ್ಸು ಬಂದು ಕೊನೆಗೆ ಸರಿ ಈ ವಾಲ್ ಸ್ಟಿಕ್ಕರ್ ಹಾಕೋಣ ಅಂತ ಅಂದರು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸ್ವಲ್ಪ ಟೆಕ್ನಿಕ್ಕಾಗಿ ನೀವು ನೋಡ್ಕೊಂಡು ಹಾಕಿ, ಮತ್ತು ತುಂಬ ಲೇಟ್ ಮಾಡಿಬಿಡಿ ತೊಗೊಂಡ್ಮೇಲೆ, ಬೇಗನೆ ಹಾಕಿ, ಇಲ್ಲಾಂದರೆ ಅದು ಗಮ್ಮೆಲ್ಲ ಬೇಗನೆ ಹೋಗಿಬಿಡುತ್ತೆ. ಸೊ ಹೀಗೆ ಒಂದೊಂದು ದಿನ ಒಂದೊಂದು ಕೆಲಸ ಮಾಡ್ತಾನೇ ಇದ್ದೀವಿ. ಇನ್ನೂ ಪೂಜೆ ನಾಳೆನ ದಿನ ಕೂಡ ತುಂಬ ಕೆಲಸ ಮಾಡಿದ್ವಿ. ಆ ಕ್ಲಿಪ್ಪಿಂಗ್ಸ್ ಕೂಡ ಇದೆ. ಹೇಗೆ ತಯಾರಿ ಮಾಡ್ಕೊಂಡ್ವಿ ನಾವು ಪೂಜೆಗೆ ಅನ್ನೋದನ್ನು ನೋಡಿಸ್ತೀನಿ. ಸೊ ವೆಯ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.